ಬೇಸಿಗೆ ಬಂತು, ಶಾಲಾ ಮಕ್ಕಳಿಗೆ ರಜೆ ಬಂದಿದೆ, ಅಪ್ಪ ಅಮ್ಮಂದ್ರನ್ನ ಪೀಡಿಸ್ತಾರೆ ಮನೇಲಿ. ಅದಕ್ಕೆ ಅಪ್ಪ ಅಮ್ಮಂದರು ಮೊದಲು ಬರುವಂಥ ಸ್ಥಳ ಅಂದರೆ VITM, ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಆ್ಯಂಡ್ ಟೆಕ್ನಾಲಜಿಕಲ್ ಮ್ಯೂಸಿಯಂ. ನೋಡಿ ಸುತ್ತಮುತ್ತಲು ಹುಡುಗರು ಹೇಗಿದ್ದಾರೆ, ಶಬ್ದ ಹೇಗೆ ಬರ್ತಾ ಇದೆ, ವಿಜ್ಞಾನದ ಆಟಿಕೆಗಳನ್ನು ಹೇಗೆ ಅವರು ಆಟ ಆಡ್ತಾ ಇದ್ದಾರೆ, ಹೊಸ ವಿಚಾರಗಳನ್ನು ಕಲಿತಾ ಇದ್ದಾರೆ. ಅದ್ಭುತವಾದ ಒಂದು ಸ್ಥಳಕ್ಕೆ ನಾವೆಲ್ಲ ಬಂದಿದ್ದೇವೆ. ಇಲ್ಲಿ ಇರ್ತಕ್ಕಂಥ ಮಕ್ಕಳ ಜೊತೆ, ಸಾರ್ವಜನಿಕರ ಜೊತೆ ಒಂದಷ್ಟು ಮಾತುಕತೆ ಆಡ್ತಾ, ವಿಜ್ಞಾನದ ಬಗ್ಗೆ ತಿಳ್ಕೊಳ್ತಾ, ಪುಸ್ತಕಗಳನ್ನು ಕೊಡ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಸಿದ್ಧವಾಗಿದ್ದೀರಾ? ಬನ್ನಿ ಹೊರಡೋಣ. ನಾವೀಗ VITM ಅಲ್ಲಿ ಇರ್ತಕ್ಕಂಥ ಡೈನಾಸರಸ್ನ ಹಂತದಲ್ಲಿದ್ದೇವೆ. ನಾವು ಡೈನಾಸರಸ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತೇನೆ. ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಹೆಸರು? ನನ್ನ ಹೆಸರು ಭಾಸ್ಕರ್ ಅಂತ ಸರ್. ಎಲ್ಲಿಂದ ಬರ್ತಾ ಇದ್ದೀವಿ? ನಾವು ತುಮಕೂರಿಂದ ಬರ್ತಾ ಇದ್ದೀವಿ. ತುಮಕೂರಿಂದ. ಏನು ಓದಿದ್ದೀವಿ? ನಾನು ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್. ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಓದಿದ್ದೀರಾ? ಹೌದು. ಇವತ್ತು ಮಕ್ಕಳ ಜೊತೆ ಬಂದಿದ್ದೀರಾ VITMಗೆ? ಹೌದು ಸರ್. ಬಹಳ ಸಂತೋಷ. ಧನ್ಯವಾದ. ಇಲ್ಲೇ ನಾವು ಹೌದು. ಡೈನಾಸರ್ನ ನೋಡ್ತಾ ಇದ್ದೇವೆ. ಹೌದು ಸರ್. ಇದು ಪ್ರತಿಕೃತಿ ಮಾಡೆಲ್ ತರಹ ಮಾಡಿದ್ದಾರೆ. ಹೌದು. ಆದ್ರೆ ಬೇರೆ ಮಾಡೆಲ್ಗೂ ಇದಕ್ಕೂ ಏನ್ ವ್ಯತ್ಯಾಸ ಅಂದ್ರೆ, ಇದು ಬಾಯಿ ತೆರೆಯುತ್ತೆ, ಹೌದು, ಕೈ ಕಾಲು ಅಲ್ಲಾಡ್ಸುತ್ತೆ, ಮೂಮೆಂಟ್ ಇದೆ, ಕಣ್ಣು ಬೆಟಕ್ಸುತ್ತೆ, ಹೌದು. ಚಲನೆ ಇದೆ. ಹೌದು ಅಲ್ವಾ? ಹೌದು. ಹೀಗೆ ಹಾ. ಒಂದು ಮಾಡೆಲ್, ಹ್ಮ್. ಒಂದು ಮಾದರಿ ಚಲಿಸುವ ಹಾಗೆ ಹೌದು. ಅದನ್ನ ಮಾಡ್ತಾರೆ. ಹೌದು. ಇದು ಒಂದು ವಿದ್ಯೆ. ಇದು ಹೌದು. ಈ ವಿದ್ಯೆಯ ಹೆಸರೇನು ಅಂತ ಹೇಳಲಿಕ್ಕೆ ಸಾಧ್ಯವಾದ. ನಾನು ನಿಮ್ಗೆ ಆಯ್ಕೆ ಕೊಡ್ತೇನೆ. ಆಯ್ತು. ಆಯ್ಕೆನಲ್ಲಿ ಸರಿಯಾದ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಪಡಿ. ಇದನ್ನ ಬಯೋ ರೋಬೋಟಿಕ್ಸ್ ಅಂತ ಕರೀತಾರ, ಆನಿಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಬಯೋ ರೋಬೋಟಿಕ್ಸ್ ಅಂತ ಕರೀತಾರೆ. ಬಯೋ ರೋಬೋಟಿಕ್ಸ್ ಅಂತ, ಆನಿಮ್ಯಾಟ್ರಿಕ್ಸ್, ಬಯೋ ರೋಬೋಟಿಕ್ಸ್. ಹೌದು. ನಿನ್ನ ಹೆಸರೇನಪ್ಪ? ಸರ್ ಜೈತ್ರ ಅಂತ. ಬಯೋ ರೋಬೋಟಿಕ್ಸ್, ಆನಿಮ್ಯಾಟ್ರಿಕ್ಸ್? ಬಯೋ ರೋಬೋಟಿಕ್ಸ್. ಬಯೋ ರೋಬೋಟಿಕ್ಸ್. ಅನಿಮ್ಯಾಟಿಕ್ಸ್ ಅಂದ್ರೆ ಅದು ವಿಡಿಯೋ ತರ ಇರುತ್ತೆ ಸರ್. ಅದು ಹಾಗಾಗಿ ಇದರೊಳಗಡೆ ರೋಬೋಟಿಕ್ಸ್ ನ ಯೂಸ್ ಮಾಡಿರ್ತಾರೆ. ಹಾಗಾಗಿ ಇದು ಬಯೋ ರೋಬೋಟಿಕ್ಸ್ ಅಂತ ಅನ್ಕೊಂಡಿದ್ದೀನಿ. ಎರಡನ್ನೂ ಹೇಳ್ಬೋದು ಅಂತ ಅನ್ಸುತ್ತೆ ಸರ್ ನನಗೆ. ಎರಡನ್ನೂ ಹೇಳಲಿಕ್ಕಾಗಲ್ಲ. ಯಾವತ್ತೋ ಒಂದು ಸತ್ಯ, ಎರಡು ಸತ್ಯ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಆನಿಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಅಂದ್ರೆ ಆನಿಮೇಷನ್ ಅಂದ್ರೆ ಮೂಮೆಂಟ್ ಜೊತೆಗೆ ಎಲೆಕ್ಟ್ರಾನಿಕ್ಸ್ ಇದರಲ್ಲಿ ಸೇರ್ಕೊಂಡಿದೆ. ಹಾಗಾಗಿ ಆನಿಮೇಷನ್ ಪ್ಲಸ್ ಎಲೆಕ್ಟ್ರಾನಿಕ್ಸ್ ಎರಡೂ ಸೇರಿರುವಂಥ ಈ ತಂತ್ರಜ್ಞಾನನ ಆನಿಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಈ ಆನಿಮ್ಯಾಟ್ರಿಕ್ಸ್ನ ವಿಶೇಷ ಏನು ಅಂತ ಹೇಳ್ತಂದ್ರೆ, ಒಳಗಡೆ ಯಂತ್ರಗಳನ್ನು ಇಟ್ಟಿರ್ತಾರೆ, ಜೊತೆಗೆ ಸೆನ್ಸಾರ್ಸ್ ಇರುತ್ತೆ. ಹಾಗಾಗಿ ನಾವು ಹತ್ತಿರ ಹೋದರೆ ನಮ್ಮ ಚಲನೆಯನ್ನು ಗುರ್ತು ಹಿಡಿಯುತ್ತೆ. ಗುರ್ತು ಹಿಡಿದು ನಮ್ಮ ಕಡೆಗೆ ತಿರುಗಿ ಶಬ್ದ ಮಾಡುತ್ತೆ. ಹಾಗಾಗಿ ಇಂತಹ ಒಂದು ತಂತ್ರಜ್ಞಾನ ಏನಿದೆ ಇದನ್ನ ಆನಿಮ್ಯಾಟ್ರಿಕ್ಸ್ ಅಂತ ನಾವು ಕರೀತೇವೆ. ಈ ಆನಿಮ್ಯಾಟ್ರಿಕ್ಸ್ಗೆ ಅತ್ಯುತ್ತಮ ಉದಾಹರಣೆ ಇಲ್ಲಿ ಇರ್ತಕ್ಕಂಥ ಈ ಡೈನಾಸರ್ ಪ್ರತಿಕೃತಿ. ತಾವು ಡೈನಾಸರ್ನ ನೋಡ್ತಾ ಇದ್ದೀರಾ. ಡೈನಾಸರ್ ಮೈಯನ್ನು ಗಮನಿಸಿದ್ರೆ ಅಲ್ಲಿ ವಿಶೇಷವಾದ ಬಣ್ಣಗಳನ್ನು ಬಳದಿದ್ದಾರೆ. ಅದರ ಚರ್ಮ ನೋಡಿ ಹೇಗಿದೆ. ಇದು ಈ ವಿಜ್ಞಾನಿಗಳಿಗೆ ಹೇಗೆ ಗೊತ್ತಾಯಿತು ಅಂತ ತಿಳ್ಕೋಬೇಕು. ಇದನ್ನು ಊಹೆ ಮಾಡಿ ಆ ಬಣ್ಣಗಳನ್ನು, ಆ ರಚನೆಯನ್ನು ಮಾಡಿದ್ರ, ಅಥವಾ ನಿಜವಾಗಲೂ ವಿಜ್ಞಾನಿಗಳು ಅದನ್ನು ಕಂಡು ಹಿಡಿದ್ರ, ಹೇಗೆ ರೂಪಿಸಿದ್ರು ಅಂತ ತಿಳ್ಕೋಬೇಕು. ಹೌದು ಸರ್. ಆ್ಯಕ್ಚುಲಿ ಮಾಡಿದ್ರ ಊಹೆ ಅಂತ ಅನ್ಕೊಂಡು ಜೀನ್ಸ್ಗಳ ಸಹಾಯದಿಂದ ಸ್ಟಡಿ ಮಾಡಿ ಏನಾದರೂ ಕಂಡು ಹಿಡಿದ್ರ. ಇದು ಕೆಲವೊಂದು ಕಾಲಘಟ್ಟದಲ್ಲಿ ಐಸ್ನಲ್ಲಿ ಅದು ಇಮ್ಮರ್ಸ್ ಆಗಿರೋದ್ರಿಂದ ಅದರಲ್ಲಿ ಆಗಬೇಕಾಗಿರ್ತಕ್ಕಂಥ ಬಯೋಲಾಜಿಕಲ್ ಏನು ಇದು ಕೊಳ್ತೋಗುತ್ತೆ, ಆ ಪ್ರಕ್ರಿಯೆ ನಿಂತೋಗಿರೋದ್ರ ಮೋಸ್ಟ್ಲಿ ನನ್ನ ಊಹೆ ಪ್ರಕಾರ ಅವರು ನೋಡಿ ಕಂಡಿಡ್ಕೊಂಡಿರ್ಬೋದು, ಪ್ಲಸ್ ಸ್ಟಡೀಸ್ ಕೂಡ ಮಾಡಿರ್ತಾರೆ ಅಂತ ಅನ್ಕೊಂಡಿದ್ದೀನಿ ಸರ್. ವಾಸ್ತವದಲ್ಲಿ ಡೈನಾಸರ್ಗಳ ಮೂಳೆಗಳು ಮಾತ್ರ ನಮಗೆ ಸಿಕ್ಕಿದೆ, ಉಳಿದ ಭಾಗ ನಮಗೆ ಸಿಕ್ಕಿಲ್ಲ. ಹಾಗಾಗಿ ಅವುಗಳ ಚರ್ಮ ಹೇಗಿತ್ತು ಅನ್ನೋದು ನಮಗೆ ಗೊತ್ತಿಲ್ಲ, ಬಣ್ಣ ಹೇಗಿತ್ತು, ರಚನೆ ಹೇಗಿತ್ತು ಇದು ಗೊತ್ತಿಲ್ಲ ನಮಗೆ.
ಹಾಗಾಗಿ ಆ ಡೈನಾಸರ್ಗಳ ಸನಿಹ ಸಂಬಂಧಿಗಳು, ಮೊಸಳೆ ಆಗಿರ್ಬೋದು, ಹಲ್ಲಿ ಆಗಿರ್ಬೋದು, ಆ ಥರ ಜೀವಿಗಳನ್ನು ನೋಡಿ ಅದರ ಬಣ್ಣ ಹೇಗಿದೆ, ಚರ್ಮದ ರಚನೆ ಹೇಗಿದೆ, ಇದನ್ನು ಕಲ್ಪಿಸ್ಕೊಂಡು ಈ ಡೈನಾಸರ್ಗಳ ಮೈ ಮೇಲೆ ಇರ್ತಕ್ಕಂಥ ಚರ್ಮವನ್ನು ರೂಪಿಸಿದ್ದಾರೆ. ಈ ಚರ್ಮವನ್ನು ರೂಪಿಸೋದಕ್ಕೆ ಯಾವ ವಸ್ತು ಬಳಸಿದ್ದಾರೆ? ಸಿಲಿಕಾನ, ರಬ್ಬರ? ಇದು ಸಿಲಿಕಾನ್ ಅಂತರ ಕಾಣಿಸ್ತಾ ಇದೆ ಸರ್. ಸಿಲಿಕಾನ್ ಅನ್ನೋದು ಸರಿಯಾದ ಉತ್ತರ. ಡೈನಾಸರ್ನ ನಾವು ನೋಡ್ತಾ ಇದ್ದೇವೆ, ಬಹಳ ಬೃಹತ್ತಾದ ಜೀವಿ. ದೇಹದ ಮುಂಭಾಗವನ್ನು ನೋಡಿ ಕುತ್ತಿಗೆ ಎಷ್ಟು ಉದ್ದ ಇದೆ, ಒಡಲು ಎಷ್ಟು ದಪ್ಪ ಇದೆ. ಆದರೆ ಹಿಂಭಾಗ ನೋಡ್ತು ಅಂತ ಹೇಳ್ತಂದರೆ ಬಹಳ ಸಪೂರವಾಗಿದೆ. ಅದರ ಬಾಲ ಎರಡು ಕಾಲ ಮೇಲೆ ನಿಂತ್ಕೊಂಡಿದೆ. ಅಷ್ಟು ದೇಹದ ಭಾರವನ್ನು ಸಮತೋಲನದಲ್ಲಿ ಕಾದಿಟ್ಕೊಳ್ಳೋ ಅಂಗ ಯಾವುದು ಅಂತ ನಾವು ತಿಳ್ಕೋಬೇಕು. ಹುಡುಗನ್ನ ಕೇಳೋಣ, ಉತ್ತರ ಕೊಡ್ತಾನ ಅಂತ. ನಿನ್ನ ಹೆಸರು ಹೇಳಪ್ಪ. ಜೈತ್ರ ಅಂತ. ಯಾವ ಕ್ಲಾಸಲ್ಲಿ ಓದ್ತಾ ಇದೆಯಾ? ನಾನು 10ನೇ ತರಗತಿ. 10ನೇ ತರಗತಿ. ಡೈನಾಸರ್ ಬಗ್ಗೆ ಓದಿದೀಯ ಅಲ್ವಾ? ಹಾಂ, ಸ್ವಲ್ಪ. ಇಲ್ಲಿ ಮಾಡೆಲ್ ನೋಡ್ತಾ ಇದೀಯಾ? ಹಾಂ. ಈ ಮಾಡೆಲ್ನ ಕೌಂಟರ್ ಬ್ಯಾಲೆನ್ಸ್ ಹೇಗೆ ನಡೀತಾ ಇದೆ? ಮುಂದೆ ಅಷ್ಟು ದೊಡ್ಡ ದೇಹ, ಸಣ್ಣ ಬಾಲ, ಅದರ ಬ್ಯಾಲೆನ್ಸ್ ಹೇಗಾಗ್ತಾ ಇದೆ? ಕಾಲುಗಳಿಂದ ಬ್ಯಾಲೆನ್ಸ್ ಆಗ್ತಾ ಇದೆಯಾ ಅಥವಾ ಅದರ ಬಾಲದಿಂದ ಬ್ಯಾಲೆನ್ಸ್ ಆಗ್ತಾ ಇದೆಯಾ? ಬಾಲದಿಂದ. ಬಾಲದಿಂದ ಬ್ಯಾಲೆನ್ಸ್ ಆಗ್ತಾ ಇದೆ ಅನ್ನೋದು ಸರಿಯಾದ ಉತ್ತರ. ತಮಗೆ ಪುಸ್ತಕವನ್ನು ಕೊಡ್ತಾ ಇದ್ದೀನಿ, ದಯವಿಟ್ಟು ಸ್ವೀಕರಿಸಿ. ಈ ಡೈನಾಸರು ಮುಂದೆ ಬಾಗಿದಾಗ ಮುಗ್ಗರಿಸಿ ಬೀಳುವ ಸಾಧ್ಯತೆ ಇರುತ್ತೆ. ಹಾಗೆ ಬೀಳಬಾರ್ದು ಅಂದರೆ ಆ ಬಾಲ ಏನಿದೆ, ಆ ಬಾಲದಲ್ಲಿ ಹೆಚ್ಚಿನ ತೂಕ ಇಟ್ಟು ಅಲ್ಲಿಗಲ್ಲಿಗೆ ಒಂದು ಸಮತೋಲನೆಯನ್ನು ಕಾದಿಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಅಂತಹ ಒಂದು ವ್ಯವಸ್ಥೆ ಇದರಲ್ಲಿ ಉಂಟು. ಈ ಗುರುತ್ವ ಕೇಂದ್ರ, ಗುರುತ್ವಾಕರ್ಷಣೆ, ಸೆಂಟರ್ ಆಫ್ ಗ್ರಾವಿಟಿ ಏನಿದೆ, ಅದು ಪಲ್ಲಟವಾಗದೇ ಇರೋ ಹಾಗೆ ಈ ಒಂದು ಮಾದರಿಯನ್ನು ಸೃಷ್ಟಿ ಮಾಡಿರ್ತಾರೆ. ಏನಪ್ಪ ನಿನ್ನ ಹೆಸರು? ಅಮಿತ್ ಸಿಂಹ. ಅಮಿತ್ ಸಿಂಹ, ಹೆಸರು ಚೆನ್ನಾಗಿದೆ. ಯಾವ ಊರಿಂದ ಬರ್ತಾ ಇದೆಯಾ? ನಾನು ಬೆಂಗಳೂರಿಂದ ಬರ್ತಾ ಇರೋದು. ಬೆಂಗಳೂರಿಂದ. ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ? 8ನೇ ತರಗತಿ. 8ನೇ ತರಗತಿಯಲ್ಲಿ ಓದ್ತಾ ಇದೆಯಾ? ಈಗ ನಮ್ಮ ಮ್ಯೂಸಿಯಮಲ್ಲಿ ಇರುವಂಥ ಈ ಡೈನಾಸರ್ ಏನಿದೆ, ಇದು ಕೈಕಾಲುಗಳನ್ನು ಚಲಿಸೋದ್ರ ಜೊತೆಗೆ, ಕಣ್ಣನ್ನು ಮಿಡುಕಿಸೋದ್ರ ಜೊತೆಗೆ, ಯಾರಾದರೂ ಹತ್ತಿರ ಹೋದಾಗ ಜೋರಾಗಿ ಕೂಗುತ್ತೆ. ಇದೆಲ್ಲ ಹೇಗೆ ನಡೆಯುತ್ತೆ ಅಂತ ತಿಳ್ಕೋಬೇಕು. ಆಯ್ಕೆ ಕೊಡ್ತೇನೆ, ಸರಿಯಾದ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಿ. ಧ್ವನಿವರ್ಧಕ ಮತ್ತು ಸೆನ್ಸಾರ್. ಧ್ವನಿವರ್ಧಕ ಅಂದರೆ ಏನು? ನಾಯ್ಸ್. ಮೈಕ್ ಸಿಸ್ಟಮ್ಮು ಪ್ಲಸ್ ಸೆನ್ಸಾರ್ಗಳ ಅಥವಾ ಮೆಕ್ಯಾನಿಕಲ್ ಬೆಲ್, ಯಾಂತ್ರಿಕ ಗಂಟೆ ಮತ್ತು ಪ್ರತಿಧ್ವನಿ ಪೆಟ್ಟಿಗೆ, ಎಕೋ ಆಗುವಂಥ ವಾಯ್ಸ್ ಬಾಕ್ಸ ಯಾವುದಿದೆ ಇದರೊಳಗೆ? ಧ್ವನಿದು ಅನಿಸುತ್ತೆ, ಮೈಕ್ ಸಿಸ್ಟಮ್. ಫಸ್ಟ್ ಒನ್ನ, ಸೆಕೆಂಡ್ ಒನ್ನ? ಫಸ್ಟ್ ಒನ್. ಧ್ವನಿವರ್ಧಕ ಮತ್ತು ಸೆನ್ಸಾರ್ಗಳು ಅನ್ನೋದು ಸರಿಯಾದ ಉತ್ತರ. ಅರಿವಿನ ಅಂಬರ ಅಂಬೇಡ್ಕರ್ ಈ ಡೈನಾಸರಲ್ಲಿ ಸೆನ್ಸಾರ್ಗಳು ಅಥವಾ ಸಂವೇದಕಗಳನ್ನು ಇಟ್ಟಿರ್ತಾರೆ. ನಾವು ನೋಡೋಕ್ಕೆ ಬರ್ತೀವಲ್ವಾ, ನಮ್ಮ ಚಲನೆಯನ್ನು ಇದು ಗ್ರಹಿಸುತ್ತೆ. ಇದು ಗ್ರಹಿಸಿದಾಗ ಇದೇನು ಮಾಡುತ್ತೆ, ಪಕ್ಕದಲ್ಲಿದ್ದಂಥ ಕುತ್ತಿಗೆಯನ್ನು ಈ ಕಡೆ ತಿರುಗಿಸೋದು, ಮುಂದಕ್ಕೆ ಬಾಗೋದು, ಬಾಯಿ ತೆಗೆಯೋದು, ಜೋರಾಗಿ ಕೂಗೋದು, ಇವೆಲ್ಲ ಮಾಡಲಿಕ್ಕೆ ಸೆನ್ಸಾರ್ ಇರುತ್ತೆ. ಒಳಗಡೆ ಒಂದು ಮೆಕ್ಯಾನಿಕಲ್ ಒಂದು ಮೈಕ್ ಇರುತ್ತೆ, ಸ್ಪೀಕರು ಎಲ್ಲವೂ ಇರುತ್ತೆ. ಇವೆಲ್ಲವನ್ನು ಕಂಪ್ಯೂಟರ್ಗೆ ಜೋಡಿಸಿರ್ತಾರೆ. ಹಾಗಾಗಿ ಕಂಪ್ಯೂಟರ್ ನಿರ್ದೇಶನ ಕೊಡುತ್ತೆ, ಯಾವಾಗ ಕೂಗಬೇಕೋ, ಯಾವಾಗ ಕುತ್ತಿಗೆ ತಿರುಗಿಸ್ಬೇಕೋ, ಯಾವಾಗ ಕಣ್ಣು ತಿರುಗಿಸ್ಬೇಕು, ಈ ಎಲ್ಲ ಮಾಹಿತಿಯನ್ನು ಕಂಪ್ಯೂಟರ್ ಕೊಡುತ್ತೆ. ಈ ಆ್ಯನಿಮ್ಯಾಟ್ರಿಕ್ಸ್ ಅನ್ನೋದು ಬಹಳ ಬಹಳ ಕುತೂಹಲಕರವಾದಂಥ ಒಂದು ವಿಜ್ಞಾನ. ನಿನ್ನ ಹೆಸರಪ್ಪ? ವಿಜೇತ್ ಬಿ ಚಿನ್ಮಯ್ ಅಂತ. ವಿಜಯ್? ವಿಜೇತ್ ಬಿ ಚಿನ್ಮಯ್. ವಿಜೇತ್. ಎಷ್ಟನೇ ಕ್ಲಾಸ್? ನಾನು ಇವಾಗ 8th ಸ್ಟ್ಯಾಂಡರ್ಡ್ ಓದ್ತೀನಿ. 8th ಸ್ಟ್ಯಾಂಡರ್ಡ್. 7ನೇ ಕ್ಲಾಸ್ ಮುಗಿಸಿ 8ಕ್ಕೆ ಬಂದಿದೆಯಾ? ಹೈಸ್ಕೂಲಿಗೆ ಬಂದಿದೆಯಾ? ಭಾಳ ಸಂತೋಷ. ಯಾವ ಊರು? ತುಮಕೂರು. ತುಮಕೂರಿಂದ ಬಂದಿದೆಯಾ? ವಿಜಯ್, ನಾವು ನೋಡ್ತಾ ಇರ್ತಕ್ಕಂಥ ಡೈನಾಸರ್ ಇದೆಯಲ್ಲ,
ಅದರ ಮೈ ಮೇಲೆ ಇರ್ತಕ್ಕಂಥ ಚರ್ಮ ಇದೆಯಲ್ಲ, ಹಾ. ಡೈನಾಸರ್ ಹೀಗೆ ಇತ್ತು ಅಂತ ನಮಗೆ ಗೊತ್ತಿಲ್ಲ, ಹಾ. ಯಾಕಂದರೆ ಬರೀ ಬೋನ್ಸ್ ಸಿಕ್ಕಿದೆ ನಮಗೆ ಹಾ. ಅಲ್ವಾ. ಹಾಗಾಗಿ ಚರ್ಮವನ್ನು ಊಹೆ ಮಾಡ್ಕೊಳ್ಳೋದು ಕಷ್ಟ. ಹಾ. ಆದರೆ ಅದರ ಹತ್ತಿರದ ಹಲ್ಲಿ, ಈ ಮೊಸಳೆ ಮುಂತಾದ ರೆಪ್ಟೈಲ್ಸ್ಗಳನ್ನು ನೋಡಿ ಅದರ ಬಣ್ಣ ಹೀಗಿರಬಹುದು ಅಂತಾರೆ. ಹೀಗೆ ಡೈನಾಸರ್ ಮುಂತಾದ ಮಾಡೆಲ್ಗಳಿಗೆ ಬಣ್ಣವನ್ನು ಊಹಿಸಿ, ಅದರ ಚರ್ಮದ ರಚನೆಯನ್ನು ಊಹಿಸಿ ಬಣ್ಣ ಬೆಳೀತಾರಲ್ಲ, ಇದಕ್ಕೆ ಒಂದು ಹೆಸರು ಉಂಟು. ಆ ಹೆಸರೇನು ಅಂತ ತಿಳ್ಕೋಬೇಕು. 2 ಆಯ್ಕೆ ಕೊಡ್ತೇನೆ, ಹಾ. ಯಾವುದು ಅಂತ ಹೇಳು. ಮಾಡರ್ನ್ ಆರ್ಟ್, ಪೇಲಿಯೋ ಆರ್ಟ್. ಯಾವುದು? ಮಾಡರ್ನ್ ಆರ್ಟ್, ಪೇಲಿಯೋ ಆರ್ಟ್. ಪೇರಿಯಡ್ ಆರ್ಟ್. ಪೇಲಿಯೋ ಆರ್ಟ್ ಅನ್ನೋದು ಸರಿಯಾದ ಉತ್ತರ. ಪೇಲಿಯೋ ಆರ್ಟ್ ಅಂದರೆ, ಈಗ ಪೇಲಿಯಂಟಾಲಜಿ ಅಂತ ಕರಿತೇವೆ, ಪಳೆಯುಳಿಕೆಯ ಶಾಸ್ತ್ರ ಅಂತ ನಾವು ಕರಿತೇವೆ. ಪೇಲಿಯೋ ಅಂದರೆ ಹಳೆ ಕಾಲದ್ದು ಅಂತ ಅರ್ಥ. ಹಾಗಾಗಿ ಹಳೆಯ ಕಾಲದ ಜೀವಿಗಳ ಚರ್ಮ, ಬಣ್ಣ ಇವನ್ನು ಊಹಿಸಿಕೊಂಡು ಅವನ್ನು ರಚಿಸುವಂಥ ಕಲೆ ಏನಿದೆ, ಇದನ್ನು ಪೇಲಿಯೋ ಆರ್ಟ್ ಅಂತ ಕರಿತೇವೆ. ಇದು ವಿಜ್ಞಾನವೂ ಹೌದು, ಕಲೆಯೂ ಹೌದು. ವೀಕ್ಷಕರೇ, ವಿಮಾನವನ್ನು ಯಾರು ಕಂಡು ಹಿಡಿದ್ರು ಅಂತ ತಿಳ್ಕೋಬೇಕಾಗಿದೆ. ಒಂದು ಪ್ರಶ್ನೆಯನ್ನು ಕೇಳೋಣ. ಸರ್, ತಮ್ಮ ಹೆಸರು? ಅಶೋಕ್ ವಿ ಬಳ್ಳ ಅಂತ, ಬಾಗಲಕೋಟೆ. ಎಲ್ಲಿಂದ ಬಂದಿದ್ದೀರಿ? ಬಾಗಲಕೋಟೆಯಿಂದ ಬಂದಿದ್ದೀರಿ. ಏನು ಕೆಲಸ ಮಾಡ್ತಾ ಇದ್ದೀರಿ? ಪ್ರೈಮರಿ ಸ್ಕೂಲ್ ಟೀಚರ್. ಪ್ರೈಮರಿ ಸ್ಕೂಲ್ ಟೀಚರ್. ಈಗ ಪ್ರಶ್ನೆ ಏನಪ್ಪ ಅಂದರೆ, ವಿಮಾನವನ್ನು ಕಂಡು ಹಿಡಿದವ್ರು ಯಾರು? ರೈಟ್ ಬ್ರದರ್ಸಾ, ರಾಂಗ್ ಬ್ರದರ್ಸಾ ಅಂತ? ರೈಟ್ ಬ್ರದರ್ಸ್. ರೈಟ್ ಬ್ರದರ್ಸ್. ಅನುಮಾನ ಇಲ್ವಾ? ಅನುಮಾನನೇ ಇಲ್ಲ. ಖಚಿತವಾಗಿ ಗೊತ್ತಾ? ಖಂಡಿತ ಸರ್, 100%. ಪುಸ್ತಕ ಕೊಡಬಹುದಾ? ಪುಸ್ತಕ ಕೊಡಬಹುದು ಅಂತ ಹೇಳ್ತಾ ಇದ್ದಾರೆ. ರೈಟ್ ಬ್ರದರ್ಸು ವಿಮಾನವನ್ನು ಕಂಡು ಹಿಡಿದ್ರಂತೆ. ಪುಸ್ತಕವನ್ನು ಕೊಡ್ತಾ ಇದ್ದೇನೆ, ದಯವಿಟ್ಟು ಸ್ವೀಕರಿಸಿ. ರಂಗಮಹಲ್ ರಹಸ್ಯ, ಎನ್ ನರಸಿಂಹಯ್ಯ ಬರೆದಂಥ ಪತ್ತೇದಾರಿ ಕಾದಂಬರಿ, ಈ ಪುಸ್ತಕವನ್ನು ಕೊಡ್ತಾ ಇದ್ದೆ. ರೈಟ್ ಬ್ರದರ್ಸ್ ಅವರು ರೂಪಿಸಿದಂತಹ ವಿಮಾನ ಏನಿದೆ, ಆ ವಿಮಾನದ ಮಾದರಿಯನ್ನು ನನ್ನ ಬೆನ್ನ ಹಿಂದೆ ತಾವು ನೋಡಬಹುದಾಗಿದೆ. ಈಗ ಮೇಡಮ್, ತಾವು ಉತ್ತರ ಕೊಡ್ತೀರಾ? ಬನ್ನಿ ಮೇಡಮ್, ತಮ್ಮ ಹೆಸರು? ಸುಜಾತ. ಸುಜಾತ. ಏನು ಓದಿದ್ದೀರಿ? ಸಕಲೇಶ್ಪುರದಿಂದ ಬರ್ತಿರೋದು. ಸಕಲೇಶ್ಪುರ. BSc ಕಂಪ್ಲೀಟ್ ಆಗಿಲ್ಲ. ಪರವಾಗಿಲ್ಲ, ಚಿಂತೆ ಇಲ್ಲ, ಅದಕ್ಕೇನಂತೆ. ಸಕಲೇಶ್ಪುರದಿಂದ ಬಂದಿದ್ದೀರಿ, ಬಹಳ ಸಂತೋಷ. ಈಗ ರೈಟ್ ಬ್ರದರ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಆ ವಿಮಾನದ ತತ್ವದ ಬಗ್ಗೆ ತಿಳ್ಕೋಬೇಕು. ಈ ವಿಮಾನದ ರೆಕ್ಕೆ ಇದೆಯಲ್ಲ, ಹೀಗೆ ಒಂಥರ ಬಾಗಿರೋ ಹಾಗಿದೆ, ಕರ್ವ್ಡ್ ಸರ್ಫೇಸ್ ಇದೆ. ಗಾಳಿ ಬೀಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಮೇಲ್ಗಡೆ ಒತ್ತಡ ಕಡಿಮೆಯಾಗಿ ಕೆಳಗಡೆ ಜಾಸ್ತಿ ಆಗಿರೋ ಕಾರಣ ಅದು ಎತ್ತುತ್ತೆ ಹಿಂಗೆ ಮೇಲಕ್ಕೆ. ಇದಕ್ಕೆ ಒಬ್ಬ ವಿಜ್ಞಾನಿ ಕಂಡು ಹಿಡಿದ. ಆ ವಿಜ್ಞಾನಿಯ ಹೆಸರಿನಲ್ಲಿರುವ ತತ್ವ ಯಾವುದು ಅಂತ ತಿಳ್ಕೋಬೇಕು. ನಾ ಹೇಳ್ತೇನೆ, 2 ಆಯ್ಕೆ ಕೊಡ್ತೇನೆ, ನೋಡಿ. ಬೆರ್ನೌಲಿ ತತ್ವನ, ನ್ಯೂಟನ್ ತತ್ವನ? ಬೆರ್ನೌಲಿ ತತ್ವ. ಬೆರ್ನೌಲಿ ತತ್ವ ಅನ್ನೋದು ಸರಿಯಾದ ಉತ್ತರ. ಪುಸ್ತಕವನ್ನು ಕೊಡ್ತಾ ಇದ್ದೇನೆ, ದಯವಿಟ್ಟು ಸ್ವೀಕರಿಸಿ. ತಮ್ಮ ಹೆಸರು? ಶ್ರೇಯಾಂಶ್ ಕೋಲ್ಹಾರ್ ಅಂತ. ಏನು ಓದಿದ್ದೀರಿ? ನಾನು MA BEd. ಎಲ್ಲಿಂದ ಬರ್ತಾ ಇದ್ದೀರಾ? ಬಾಗಲಕೋಟೆಯಿಂದ ಬರ್ತಿದ್ದೀನಿ ಸರ್. ಬಾಗಲಕೋಟೆಯಿಂದ ಬರ್ತಿದ್ದೀರಾ? ಹಾಂ ಸರ್. ಬಹಳ ಸಂತೋಷ. ನನ್ನ ಬಾಲ್ಯ ಕಾಲದ ಒಂದು ಅನುಭವನ ಹಂಚ್ಕೋತೇನೆ. ಹೇಳಿ ಸರ್. ನಮ್ಮ ಮನೆ ಹತ್ರ ರೈಲ್ವೆ ಹಳಿಗಳಿದ್ವು, ರೈಲು ಹೋಗ್ತಾ ಇತ್ತು. ಹಾಂ ಹಾಂ. ಉಗಿಬಂಡಿಯಾಗ ಇದ್ದದ್ದು. ಹೌದು. ನಮ್ಮ ತಾಯಿ ಯಾವಾಗಲೂ ಹೇಳೋರು, ರೈಲ್ ಹತ್ರಕ್ಕೆ ಹೋಗಬೇಡ, ರೈಲು ನಿಮ್ಮನ್ನು ಹಿಡಿದು ಎಳ್ಕೊಂಡ್ಬಿಡುತ್ತೆ ಅಂತ. ನಾವು ತಮಾಷೆ ಮಾಡ್ತಾ ಇದ್ವಿ. ರೈಲ್ಗೇನು ಕೈಗಳಿದೆಯಾ ಇಂಜಿನ್ಗೆ ನಮ್ಮನ್ನು ಹಿಡಿದು ಎಳ್ಕೊಳ್ಳೋಕ್ಕೆ? ಹೋಗಮ್ಮೋ, ನಿಂಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ವಿ. ಈಗ ನನ್ನ ಪ್ರಶ್ನೆ ಏನು ಅಂದರೆ, ಇಂಜಿನಿನ ಹತ್ತಿರಕ್ಕೆ ಹೋದಾಗ ಆ ಇಂಜಿನ್ ನಮ್ಮನ್ನು ಎಳ್ಕೊಳ್ಳೋಕೆ ಸಾಧ್ಯ ಇದೆಯಾ ಇಲ್ವಾ? ಮೂಮೆಂಟ್ ಇರೋ ಇಂಜಿನ್ ಆದ್ರೆ ಇಂಜಿನ್ ಮತ್ತೆ ಹಿಡ್ಕೊಳ್ಳಲ್ಲ. ನಮ್ಮ ಅದ್ರ ಹತ್ರ ಅದು
ಎಳ್ಕೋಬಹುದು, ಯಾಕಂದ್ರೆ ಫಸ್ಟ್ ಮೂವಿಂಗ್ ಇರುತ್ತಲ್ಲ ಹಾ ಅದು ಗಾಳಿಯಲ್ಲಿ ಇಲ್ಲ ಇಲ್ಲ ಎಳ್ಕೊಳ್ಳಲ್ಲ, ನಾವು ಅದ್ರ ಹತ್ರ ಹೋಗ್ಬಾರ್ದು ಇಷ್ಟೇ. ಅಲ್ಲ, ನನ್ನ ಪ್ರಶ್ನೆ, ವೇಗವಾಗಿ ಎಂಜಿನ್ ರೈಲು ಓಡ್ತಾ ಇರುತ್ತಲ್ಲ, ಹತ್ರಕ್ಕಿದ್ರೆ ನಮ್ಮನ್ನ ಆ ರೈಲು ಎಳ್ಕೋಬಹುದಾ ಇಲ್ವಾ ಅಂತ ಅಷ್ಟೇ. ಇಲ್ಲ ಇಲ್ಲ ಇಲ್ಲ. ಏನಪ್ಪ, ಎಳ್ಕೋಬಹುದಾ ಇಲ್ವಾ? ಇಲ್ಲ. ಇಲ್ಲ ಅಂತ ಹೇಳ್ತಾ ಇದ್ದಾರೆ. ವಾಸ್ತವದಲ್ಲಿ ಎಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಯಾಕೆ ಎಳ್ಕೊಳ್ಳುತ್ತೆ ಅಂದ್ರೆ ಮತ್ತೆ ಬೆರ್ನೌಲಿ ಪ್ರಿನ್ಸಿಪಲ್ಗೆ ಬರಬೇಕಾಗುತ್ತೆ. ಹಾಗಾಗಿ ಒತ್ತಡ ಕಡಿಮೆ ಇರೋ ಕಾರಣ ತನ್ನ ಕಡೆಗೆ ಎಳ್ಕೊಳ್ಳೋ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ರೈಲಿಂದ ಸಾಕಷ್ಟು ದೂರವನ್ನ ನಾವು ಕಾದಿಟ್ಕೋಬೇಕು, ಹತ್ತಿರಕ್ಕೆ ಹೋಗ್ಬಾರ್ದು. ರೈಟ್ ಬ್ರದರ್ಸ್ ರೂಪಿಸಿದಂಥ ವಿಮಾನವನ್ನ ಎಡಗಡೆಗೆ ಅಥವಾ ಬಲಗಡೆಗೆ ತಿರುಗಿಸ್ಬೇಕು ಅಂತ ಹೇಳ್ತಂದ್ರೆ ಅವರು ಒಂದು ವಾರ್ಪಿಂಗ್, ವಿಂಗ್ ವಾರ್ಪಿಂಗ್ ಅಂತಕ್ಕಂಥ ಒಂದು ತಂತ್ರಜ್ಞಾನವನ್ನ ಬಳಸ್ತಾ ಇದ್ರಂತೆ. ಈ ಎಡ ಬಲ ತಿರುಗಿಸೋದಕ್ಕೆ ವಿಮಾನದಲ್ಲಿ ಯಾವ ವ್ಯವಸ್ಥೆ ಇರುತ್ತೆ, ಯಾವ ಭಾಗ ಸಹಾಯ ಮಾಡುತ್ತೆ ಅಂತ ತಿಳ್ಕೋಬೇಕು. ವಿಮಾನದ ಚಕ್ರಗಳ ಅಥವಾ ವಿಮಾನದ ರೆಕ್ಕೆಯ ತುದಿಗಳ ಅಂತ. ಯಾವ್ದು ಎಡಗಡೆಗೆ ಬಲಗಡೆಗೆ ತಿರುಗೋದು. ವಿಮಾನದ ರೆಕ್ಕೆಯ ತುದಿಗಳು. ರೆಕ್ಕೆಯ ತುದಿಗಳು ಅಂತ ಹೇಳಿದಾಗ ಅದು ಉತ್ತರ ಸರಿಯಾಗಿದೆ. ಪುಸ್ತಕವನ್ನ ಕೊಡ್ತಾ ಇದ್ದೇನೆ, ಮುಕ್ತಕ ಮಣಿಗಳು, ದಯವಿಟ್ಟು ಸ್ವೀಕರಿಸಿ. ಹಕ್ಕಿಗಳನ್ನ ಗಮನಿಸಿ ನಾವು ವಿಮಾನವನ್ನ ರೂಪಿಸಿದ್ದು. ಹಕ್ಕಿಗಳು ಹಾರುವಾಗ, ಇಳಿಯುವಾಗ, ಎಡಕ್ಕೆ ಚಲಿಸುವಾಗ, ಬಲಕ್ಕೆ ಚಲಿಸುವಾಗ ಅದನ್ನ ಗಮನಿಸಿ ನೋಡಿ. ಆ ರೆಕ್ಕೆಗಳ ತುದಿ ಸ್ವಲ್ಪ ಬಾಗಿರೋದನ್ನ ನಾವು ಗಮನಿಸಬೇಕು. ಈ ರೆಕ್ಕೆ ಬಾಗುವಿಕೆ ಅಥವಾ ವಾರ್ಪಿಂಗ್ ಅನ್ನೋದು ಏನಿದೆ, ಇದನ್ನ ರೈಟ್ ಬ್ರದರ್ಸ್ ಮಾಡುವಾಗ ಏನು ಮಾಡ್ತಿದ್ರು ಅಂದರೆ ಒಂದು ಹಗ್ಗವನ್ನು ಕಟ್ಟಿರ್ತಿದ್ದಂತೆ ಆ ರೆಕ್ಕೆಯ ತುದಿಗೆ. ಎರಡೂ ಕಡೆಗೆ ತುದಿಗೆ ಹಗ್ಗವನ್ನು ಕಟ್ಟು, ಹೀಗೆ ಬಲಗಡೆಗೆ ತೆಗಿಬೇಕು ಅಂದರೆ ಬಲಗಡೆ ರೆಕ್ಕೆನ ಎಳೆಯೋದು, ಹಿಂಗೆ ಹಗ್ಗನ ಎಳೆದ್ರೆ ರೆಕ್ಕೆ ಹೀಗೆ ಬಾಗೋದು, ವಿಮಾನ ತಿರುಗ್ತಾ ಇತ್ತಂತೆ. ಎಡಗಡೆ ತಿರುಗಿಸ್ಬೇಕಂದ್ರೆ ಎಡಗಡೆ ಇರೋ ಹಗ್ಗನ ಎಳಿಬೇಕಾಯಿತು, ಈಗ ತಿರುಗ್ತಾ ಇತ್ತಂತೆ. ಆದರೆ ಈಗಿನ ವಿಮಾನಗಳಲ್ಲಿ ಈ ರೀತಿ ಹಗ್ಗಗಳನ್ನು ಬಳಸೋಲ್ಲ. ಅದರ ಬದಲು ಐಲರಾನ್ ಅಂತಕ್ಕಂಥ ಒಂದು ಸಾಧನ ಇರುತ್ತೆ. ಐಲರಾನ್ ಅಂತ ಕೇಳ್ತಾರೆ. ಆ ಒಂದು ಸಾಧನ ವಿಮಾನ ಎಡಕ್ಕೆ ಅಥವಾ ಬಲಕ್ಕೆ ತಿರುಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ನಮ್ಮ ಪೂರ್ವಜರು ಶಿಲಾಯುಗದಲ್ಲಿ ಇದ್ರು. ಅವರು ತಮಗೆ ಅಗತ್ಯವಾದ ಆಯುಧಗಳನ್ನ ತಾವೇ ರೂಪಿಸ್ಕೊತಾ ಇದ್ರು. ಅವರು ಮೊದಲು ರೂಪಿಸಿದ ಆಯುಧಗಳು ಯಾವುದು ಅಂತ ತಿಳ್ಕೋಬೇಕಾಗಿದೆ. ಬನ್ನಿ ಇವರ ಪರಿಚಯ ಮಾಡ್ಕೊಳ್ಳೋಣ. ಮೇಡಮ್, ತಮ್ಮ ಹೆಸರು? ನನ್ನ ಹೆಸರು ರಮ್ಯಾ. ರಮ್ಯಾ, ಎಲ್ಲಿಂದ ಬರ್ತಿದ್ದೀವಿ? ಕೋಣನಕುಂಟೆ ಕ್ರಾಸ್, ಬೆಂಗಳೂರು. ಕೋಣನಕುಂಟೆ, ಬೆಂಗಳೂರಿಂದ. ನಿನ್ನ ಹೆಸರು? ಅಥರ್ವ. ಹೋಗ್ತಿದೀಯಾ ಸ್ಕೂಲ್ಗೆ? ಸಮ್ಮರ್ ಹಾಲಿಡೇಸ್. ಸಮ್ಮರ್ ಹಾಲಿಡೇ. ಸರಿ, ಈಗ ಹೋಗ್ಬೇಡ ಸ್ಕೂಲ್ಗೆ. ಈಗ ಮ್ಯೂಸಿಯಂ ಬಂದಿದೆಯಲ್ಲ, ಕಲಿಯೋದಕ್ಕೆ ಬಹಳ ಸುಲಭ. ಹಿಂದೆ ಮನುಷ್ಯ ಯಾವ ಆಯುಧ ಮಾಡ್ತಿದ್ದ ಅಂತ, ಕಲ್ಲಿಂದ ಮಾಡ್ತಿದ್ನ, ಕಬ್ಬಿಣದಿಂದ ಮಾಡ್ತಿದ್ನ ಅಂತ? ಕಲ್ಲಿಂದಲ, ಕಬ್ಬಿಣದಿಂದಲ? ಯಾವ್ದನ್ನ ಯಾವ್ದ್ರಿಂದ ವೆಪನ್ ಮಾಡ್ತಿದ್ದ ಹ್ಯೂಮನ್ ಬೀಯಿಂಗ್ ಸ್ಟಾರ್ಟಿಂಗ್ ಅಲ್ಲಿ? ಸ್ಟೋನು, ಚಾಕು ಮಾಡಬೇಕಾದ್ರೆ, ಚೂರಿ ಮಾಡಬೇಕಾದ್ರೆ ಕಲ್ಲನ್ನ ಬಳಸ್ತಾ ಇದ್ನ, ಕಬ್ಬಿಣ ಬಳಸ್ತಾ ಇದ್ನ ಅಂತ? ಕಬ್ಬಿಣ. ಮೇಡಮ್? ಕಲ್ಲು. ಕಲ್ಲು. ಈ ಶಿಲಾಯುಗದ ನಮ್ಮ ಪೂರ್ವಜ ಕಲ್ಲುಗಳನ್ನ ಬಳಸ್ಕೊಂಡು ತನಗೆ ಅಗತ್ಯವಾದ ಆಯುಧಗಳನ್ನ ಮಾಡ್ಕೋತಾ ಇದ್ದ. ಈ ಶಿಲಾಯುಗವನ್ನ ಪ್ರಾಚೀನ ಶಿಲಾಯುಗ, ಮಧ್ಯದ ಶಿಲಾಯುಗ, ನವಶಿಲಾಯುಗ ಅಂತ ನಾವೆಲ್ಲ ವಿಂಗಡಿಸ್ತೇವೆ. ಕಬ್ಬಿಣವನ್ನು ಬಳಸೋದಕ್ಕೆ ಸಾಕಷ್ಟು ದಿನ ಬೇಕಾಯಿತು. ಹಾಗಾಗಿ ಅವನು ಕಲ್ಲಿನ ಕೊಡಲಿಯನ್ನ, ಕಲ್ಲಿನ ಬರ್ಜಿಯನ್ನ ಇತ್ಯಾದಿಗಳನ್ನೆಲ್ಲ ಬಳಸ್ತಾ ಇದ್ದ. ಇದನ್ನ ಇವತ್ತಿಗೂ ಸಹ ನಾವು ನೋಡಬಹುದಾಗಿದೆ. ರಾಮಾಯಣದ ಉಪಕಥೆಗಳು ಈ ಒಂದು ಪುಸ್ತಕವನ್ನ ತಮಗೆ ಕೊಡ್ತಾ ಇದ್ದೆ. ಅನ್ವಿತಾ. ಅನ್ವಿತಾ, ಏನ್ ಓದ್ತಾ ಇದ್ದೀರಿ ಅನ್ವಿತಾ? 10th ಮುಗೀತು. 10th ಮುಗೀತು, ಫಸ್ಟ್ PUC ಹೋಗೋದಕ್ಕೆ ಸಿದ್ಧವಾಗಿದ್ದೀರಿ ಅಲ್ವಾ? ಹೌದು. ಬಹಳ ಸಂತೋಷ. ಮನುಷ್ಯ ತನ್ನನ್ನ ತಾನು ಬುದ್ಧಿವಂತ ಮನುಷ್ಯ, ಹೋಮೋ ಸಪಿಯನ್ಸ್ ಅಂತ ಕರ್ಕೊಂಡಿದ್ದಾನೆ. ಅದು ನಿಮಗೆ ಗೊತ್ತಿರುತ್ತೆ.
ಮನುಷ್ಯನ ಬುದ್ಧಿವಂತಿಕೆಗೆ ಅವನ ದೇಹದಲ್ಲಿ ಕೆಲವು ಬದಲಾವಣೆಗಳು ಕಾರಣವಾದವು. ಆ ಬದಲಾವಣೆಗಳು ಯಾವುದು ಅಂತ ತಿಳ್ಕೋಬೇಕು. ಕಣ್ಣಲ್ಲಿ ಆದಂಥ ಬದಲಾವಣೆ, ಕಿವಿಯಲ್ಲಿ ಆದಂಥ ಬದಲಾವಣೆ. ಯಾವ್ದಾದ್ರು ಒಂದು ಬದಲಾವಣೆ ಹೇಳ್ತೀರಾ? ವಿವರಿಸ್ಬೇಕು. ಮನುಷ್ಯ ಇಷ್ಟು ಬುದ್ಧಿವಂತ ಆಗೋದಕ್ಕೆ ಕಾರಣ ಅವನ ಕಣ್ಣುಗಳಲ್ಲಾಗಿದೆಯಾ, ಕಿವಿಗಳಲ್ಲಾಗಿದೆಯಾ? ಒಂದ್ ಹೇಳ್ಬಿಟ್ಟು ಅದ್ರ ಬಗ್ಗೆ ಹೇಳ್ಬೇಕಾ? ಯಾವ್ದಾದ್ರು ಒಂದು ಬಹಳ ಮುಖ್ಯವಾದದ್ದು. ಕಿವಿ. ಕಿವಿನ ಕಣ್ಣ? ಕಿವಿ. ಕಿವಿ. ಈಗ ಅವನ ಕೈಯಲ್ಲಿ ಒಂದು ಬದಲಾವಣೆ ಆಯ್ತಂತೆ. ಆ ಬದಲಾವಣೆಯ ಕಾರಣ ಇವತ್ತು ನಾನು ಈ ಮೈಕ್ ಇಟ್ಕೊಂಡಿದ್ದೇನೆ, ಈ ಕೈಯಲ್ಲಿ ಪುಸ್ತಕ ಇಟ್ಕೊಂಡಿದ್ದೇನೆ. ನಾನು ವೃತ್ತಿಯಿಂದ ವೈದ್ಯ ಆಗಿರೋ ಕಾರಣ ಇಂಜೆಕ್ಷನ್ ಕೊಡೋದಕ್ಕೆ, ಹೊಲಿಗೆ ಹಾಕೋದಕ್ಕೆ ಎಲ್ಲದಕ್ಕೂ ಸಹಾಯ ಆಗಿದೆ. ಅಂತಹ ಅದ್ಭುತ ಬದಲಾವಣೆ ಯಾವುದು ನಮ್ಮ ದೇಹದಲ್ಲಾಗಿದೆ? ಅಂದ್ರೆ ಕೈಯಲ್ಲಿ ಯಾವ ತರ? ಕೈಯಲ್ಲಿ ಏನ್ ಬದಲಾವಣೆ ಆಗಿದೆ ಅಂತ. ಕೋತಿಯಲ್ಲಿ ನೋಡ್ತೀವಲ್ಲ, ಕೈ ಅಷ್ಟೊಂದು ಗ್ರಿಪ್ ಇದ್ರೂ ನಮ್ಗೆ ಜಾಸ್ತಿ ಗ್ರಿಪ್ ಇರುತ್ತೆ. 4 ಫಿಂಗರ್ಸ್ ಇಂದ 5 ಫಿಂಗರ್ಸ್ ಆಗಿರ್ಬೋದು, ಅಥವಾ ಗ್ರಿಪ್ಪು ಜಾಸ್ತಿ ಆಗಿರ್ಬೋದು. ಕೈ ಉದ್ದ ಆಗಿರತ್ತೆ, ಮುಂಚೆ ಫೋಲ್ಡ್ ತರ ಆಗಿರತ್ತೆ, ಚಿಕ್ಕದಾಗಿದ್ರಿಂದ ದೊಡ್ಡದು ಆಗಿರತ್ತೆ. ಆಮೇಲೆ ಉತ್ತರ ಹತ್ತಿರಕ್ಕೆ ಬಂದು ದೂರಕ್ಕೆ ಹೋಗ್ಬಿಟ್ರೆ ಯಾವ ಬದಲಾವಣೆಯಿಂದ ನಮ್ಗೆ ಈ ಶಕ್ತಿ ಬಂತು? ಅಂದ್ರೆ ಹೆಬ್ಬೆರಳು ಬದಲಾವಣೆನಾ, ಕಿವಿ ಬೆರಳು ಬದಲಾವಣೆನಾ? ಹೆಬ್ಬೆರಳು. ಹೆಬ್ಬೆರಳು ಬದಲಾವಣೆ ಅನ್ನೋದು ಸರಿಯಾದ ಉತ್ತರ. ಹಿತೋಪದೇಶ ಕಥೆಗಳೇ ಈ ಪುಸ್ತಕವನ್ನು ಕೊಡ್ತಾ ಇದ್ದೇನೆ, ದಯವಿಟ್ಟು ಸ್ವೀಕರಿಸಿ. ನಮ್ಮ ಅಂಗೈನ ಗಮನಿಸಿ ನೋಡಿ. ಈ 4 ಬೆರಳು ಒಟ್ಟಿಗೆ ಇದೆ, ಇದೊಂದು ಬೆರಳು ಮಾತ್ರ ಪ್ರತ್ಯೇಕ ಇದೆ. ಹಾಗಾಗಿ ಏನಾಗ್ತಾ ಇದೆ, ಈ ಬೆರಳನ್ನ ಹೀಗೆ ಬಾಗಿಸಿ ಏನಾದರೂ ಹಿಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ. ಕಲ್ಲನ್ನ ಹಿಡ್ಕೋಬಹುದು ಬಹಳ ಸುಲಭವಾಗಿ. ಹಾಗೆಯೇ ಈ ಮೈಕನ್ನ ನಾನು ಹಿಡ್ಕೋಬಹುದು ಬಹಳ ಸುಲಭವಾಗಿ. ಯಾವುದೇ ಒಂದು ಪೆನ್ನನ್ನ ಹಿಡ್ಕೋಬೇಕಾದ್ರೆ, ಒಂದು ಚಾಕುವನ್ನ ಹಿಡ್ಕೋಬೇಕಾದ್ರೆ, ಮನುಷ್ಯ ಸಾಧಿಸಿದ ಎಲ್ಲ ಸಾಧನೆಗಳ ಹಿಂದೆ ಈ ಹೆಬ್ಬೆರಳಿನ ಸ್ಥಾನ ಉಂಟು. ಹಾಗಾಗಿ ಈ ಹೆಬ್ಬೆರಳು ಈ 4 ಜನರ ಜೊತೆ ಬಿಟ್ಟು ಪ್ರತ್ಯೇಕವಾಯ್ತಲ್ಲ, ಇದು ಬಹುದೊಡ್ಡ ಬದಲಾವಣೆ. ಇದನ್ನ ಅಪೋಸಿಂಗ್ ಥಂಬ್ ಅಂತ ಕರೀತೇವೆ. ಇದು ನಮ್ಮ ಬೆಳವಣಿಗೆಗೆ ಬಹಳ ಬಹಳ ಕಾರಣವಾಯಿತು. ಇನ್ನೊಂದು ಬೈನಾಕ್ಯುಲರ್ ವಿಷನ್ ಅಂತ, ಕಣ್ಣಿಗೆ ಸಂಬಂಧಪಟ್ಟದ್ದು. ಕುದುರೆನ ನೋಡಿ, ಹಸುವನ್ನು ನೋಡಿ, ಕಣ್ಣು 2 ಕಡೆ ಅಕ್ಕಪಕ್ಕದಲ್ಲಿದೆ. ಹಾಗಾಗಿ ಈ ಕಡೆ 180 ಡಿಗ್ರಿ, ಈ ಕಡೆ 180 ಡಿಗ್ರಿ ಕಾಣುತ್ತೆ, ಪೂರ್ತಿ ಕಾಣಲ್ಲ. ಆದರೆ ಮನುಷ್ಯನಿಗೆ ಕಣ್ಣುಗಳು 2 ಮುಂಭಾಗದಲ್ಲಿ ಇರೋ ಕಾರಣ ನಮಗೆ 3 ಡೈಮೆನ್ಷನಲ್ ವ್ಯೂ ಬಹಳ ಸುಲಭವಾಗಿ ನಮಗೆ ಸಿಗುತ್ತೆ. ದೂರ, ಎಷ್ಟು ದೂರದಲ್ಲಿ ಜಿಂಕೆ ಓಡ್ತಾ ಇದೆ ಅನ್ನೋದನ್ನು ನಾವು ಲೆಕ್ಕ ಹಾಕಬಹುದು. ಹಾಗಾಗಿ ಮನುಷ್ಯ ಬುದ್ಧಿವಂತ ಅಂತ ಅನ್ನಿಸ್ಕೊಳ್ಳೋಕ್ಕೆ ಅವನ ಮಿದುಳು ಎಷ್ಟು ಮುಖ್ಯ ಕಾರಣವೋ, ಅವನ ಕಣ್ಣುಗಳು ಅಷ್ಟೇ ಮುಖ್ಯ ಕಾರಣ. ಮತ್ತು ಹೆಬ್ಬೆರಳು ಚಲಿಸಿದೆ ಅಲ್ವಾ, ಇದೂ ಸಹ ಅಷ್ಟೇ ಮುಖ್ಯವಾದ ಕಾರಣ. ವಿಜ್ಞಾನ ಮತ್ತು ತಂತ್ರಜ್ಞಾನದ ರಸಪ್ರಶ್ನೆಯನ್ನು ತಾವು ನೋಡ್ತಾ ಇದ್ದೀರಿ. ಇದು ಹೀಗೆ ಮುಂದುವರಿಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ.